ನಮಸ್ಕಾರ. ಕಥಾಪೆಟ್ಟಿಗೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ನಮ್ಮ ಮಾಯಾಪೆಟ್ಟಿಗೆಯಿಂದ ಒಂದು ಅದ್ಭುತ ಕಥೆಯನ್ನು ಹೊರತೆಗೆಯುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಹೇಗೆ ವರ್ತಿಸುತ್ತೇವೆ? ನಾವು ವಿಧಿಯನ್ನ ನಂಬಿ ಕುಳಿತುಕೊಳ್ಳಬೇಕೇ ಅಥವಾ ನಮ್ಮ ಬುದ್ಧಿವಂತಿಕೆಯಿಂದ ದಾರಿ ಕಂಡುಕೊಳ್ಳಬೇಕೇ? ಈ ಪ್ರಶ್ನೆಗೆ ಉತ್ತರ ನೀಡಲು ಪ್ರಾಚೀನ ಹಿತೋಪದೇಶದ 3 ಮೀನುಗಳ ಕಥೆ ಸಿದ್ಧವಾಗಿದೆ. ಒಂದು ಸುಂದರವಾದ ಕೆರೆಯಲ್ಲಿ 3 ದೊಡ್ಡ ಮೀನುಗಳಿದ್ದವು. ಆಪತ್ತು ಬರುವ ಮೊದಲೇ ಎಚ್ಚೆತ್ತುಕೊಳ್ಳುವ ಅನಾಗತ ವಿಧಾತ, ಸಂಕಷ್ಟ ಬಂದಾಗ ತಕ್ಷಣ ಉಪಾಯ ಹುಡುಕುವ ಪ್ರತ್ಯುತ್ಪನ್ನಮತಿ ಮತ್ತು ವಿಧಿಯಲ್ಲಿ ಬರೆದಿದ್ದೇ ಆಗಲಿ ಎಂದು ಸುಮ್ಮನೆ ಕೂತುಕೊಳ್ಳುವ ಯದ್ಭವಿಷ್ಯ. ಒಂದು ಸಂಜೆ ಆ ಕೆರೆಯ ದಡಕ್ಕೆ ಬಂದ ಮೀನುಗಾರರು ಮಾತನಾಡಿಕೊಳ್ಳುತ್ತಿದ್ದರು. ನಾಳೆ ಬೆಳಗ್ಗೆ ಈ ಕೆರೆಯ ಎಲ್ಲಾ ಮೀನುಗಳನ್ನ ಹಿಡಿಯೋಣ ಎಂದು. ಈ ಮಾತನ್ನು ಕೇಳಿದ 3 ಮೀನುಗಳು ಆತಂಕಗೊಂಡವು. ಮೊದಲನೇ ಮೀನು, ಅನಾಗತ ವಿಧಾತ, ತಕ್ಷಣ ತನ್ನ ಗೆಳೆಯರಿಗೆ ಹೇಳಿತು, ಸಂಕಷ್ಟದ ಮುನ್ಸೂಚನೆ ಸಿಕ್ಕಿದೆ. ನಾನು ಈಗಲೇ ಈ ಕೆರೆ ಬಿಟ್ಟು ಬೇರೆ ಕಡೆಗೆ ಹೋಗುತ್ತಿದ್ದೇನೆ. ಅದು ತಕ್ಷಣ ಸುರಕ್ಷಿತವಾದ ಬೇರೆ ಕೆರೆಗೆ ಈಜಿತು. ಎರಡನೇ ಮೀನು, ಪ್ರತ್ಯುತ್ಪನ್ನಮತಿ, ಹೇಳಿತು, ಕಾರಣವಿಲ್ಲದೆ ಯಾಕೆ ಹೋಗಬೇಕು? ಸಮಸ್ಯೆ ಬಂದಾಗ ನೋಡಿಕೊಳ್ಳೋಣ. ಇನ್ನು ಮೂರನೇ ಮೀನು, ಯದ್ಭವಿಷ್ಯ, ಸೋಮಾರಿತನದಿಂದ ಹೇಳಿತು, ವಿಧಿಯಲ್ಲಿ ಸಾಯಬೇಕು ಅಂತ ಬರೆದಿದ್ರೆ ಎಲ್ಲಿ ಹೋದ್ರೂ ತಪ್ಪಿಸಲು ಸಾಧ್ಯ ಇಲ್ಲ, ಅದಕ್ಕೆ ಸುಮ್ನಿರೋಣ. ಮರುದಿನ ಬೆಳಗ್ಗೆ ಮೀನುಗಾರರು ಬಲೆ ಬೀಸಿದರು. ಪ್ರತ್ಯುತ್ಪನ್ನಮತಿ ಮತ್ತು ಯದ್ಭವಿಷ್ಯ ಇಬ್ಬರೂ ಬಲೆಯಲ್ಲಿ ಸಿಕ್ಕಿಬಿದ್ದರು. ಬಲೆಯಲ್ಲಿ ಸಿಕ್ಕಿಬಿದ್ದ ಪ್ರತ್ಯುತ್ಪನ್ನಮತಿ ಗಾಬರಿಯಾಗಲಿಲ್ಲ. ಅದು ತನ್ನ ಬುದ್ಧಿವಂತಿಕೆಯನ್ನು ಬಳಸಿತು. ತಾನು ಸತ್ತಂತೆ ನಟಿಸಿ ಉಸಿರು ಬಿಗಿದು ಮಲಗಿತು. ಮೀನುಗಾರ ಸತ್ತ ಮೀನು ಎಂದು ಭಾವಿಸಿ ಅದನ್ನ ಪಕ್ಕಕ್ಕೆ ಎಸೆದಾಗ ಅದು ತಕ್ಷಣ ನೀರಿನೊಳಗೆ ಜಿಗಿದು ಪ್ರಾಣ ಉಳಿಸಿಕೊಂಡಿತು. ಆದರೆ ಯದ್ಭವಿಷ್ಯ ಅದು ವಿಧಿಯನ್ನು ನಂಬಿ ಸುಮ್ಮನೆ ಕುಳಿತಿದ್ದರಿಂದ ಮೀನುಗಾರರ ಕೈಗೆ ಸಿಕ್ಕಿ ಪ್ರಾಣ ಕಳೆದುಕೊಂಡಿತು. ಗೆಳೆಯರೇ, ಈ ಕತೆ ಕೇಳಲು ಸರಳ ಅನ್ನಿಸಬಹುದು, ಆದರೆ ಇದು ನಮ್ಮ ಜೀವನಕ್ಕೆ ನೀಡುವ ಪಾಠಗಳು ಅತ್ಯಂತ ಪ್ರಾಯೋಗಿಕವಾಗಿವೆ. ಪ್ರಯತ್ನವೇ ಸಿದ್ಧಿ. ವಿಧಿ ಎಂಬುದು ಜೀವನದ ರಥಕ್ಕೆ ಒಂದು ಚಕ್ರವಾದರೆ ನಿಮ್ಮ ಶ್ರಮ ಮತ್ತು ವಿವೇಚನೆ ಇನ್ನೊಂದು ಚಕ್ರ. ಕೇವಲ ಹಣೆ ಬರಹದ ಚಕ್ರದಿಂದ ಬದುಕು ಸಾಗುವುದಿಲ್ಲ. ಮುನ್ನೆಚ್ಚರಿಕೆ ವಹಿಸಿ. ಸಂಕಷ್ಟ ಬರುವ ಮುನ್ನವೇ ಎಚ್ಚೆತ್ತುಕೊಳ್ಳುವವನು ಅನಾಗತ ವಿಧಾತನಂತೆ ಅರ್ಧ ಯುದ್ಧ ಗೆದ್ದಂತೆ. ಅವಕಾಶಗಳು ಕೈತಪ್ಪುವ ಮೊದಲೇ ಅವುಗಳನ್ನು ಗುರುತಿಸಿ. ಸಮಯ ಪ್ರಜ್ಞೆ ಬೆಳೆಸಿಕೊಳ್ಳಿ. ಒಂದು ವೇಳೆ ನೀವು ಸಮಸ್ಯೆಗೆ ಸಿಲುಕಿಕೊಂಡರೂ ಸೋಲೊಪ್ಪಿಕೊಳ್ಳಬೇಡಿ. ಪ್ರತ್ಯುತ್ಪನ್ನಮತಿಯಂತೆ ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ದಾರಿ ಹುಡುಕಿ. ವಿಧಿಯ ಮೇಲಿನ ಅವಲಂಬನೆ ಅಪಾಯಕಾರಿ. ಹೋಗಲಿ ಬಿಡಿ, ಏನಾಗುತ್ತೋ ಆಗಲಿ ಎನ್ನುವುದು ಸೋಮಾರಿಗಳ ಮಾತು. ಎಳ್ಳಿನ ಬೀಜದಲ್ಲಿ ಎಣ್ಣೆ ಇರುವುದು ಸತ್ಯ, ಆದರೆ ಅದನ್ನು ಹಿಂಡದ ಹೊರತು ಎಣ್ಣೆ ಸಿಗುವುದಿಲ್ಲ. ಹಾಗೆಯೇ ನಿಮ್ಮ ಪ್ರಯತ್ನವಿಲ್ಲದೆ ಹಣೆ ಬರಹ ಫಲ ನೀಡಲ್ಲ. ನೆನಪಿಡಿ, ಮಲಗಿರುವ ಸಿಂಹದ ಬಾಯಿಗೆ ಜಿಂಕೆ ತಾನಾಗಿಯೇ ಬರುವುದಿಲ್ಲ. ರಾಜನಾದವನೂ ಬೇಟೆಯಾಡಲೇಬೇಕು. ಈ ರೋಚಕ ಕಥೆಯಂತಹ ಹೆಚ್ಚಿನ ಜೀವನ ಪಾಠಗಳಿಗಾಗಿ ಮತ್ತು ಪಂಚತಂತ್ರದ ರಹಸ್ಯಗಳಿಗಾಗಿ ಈಗಲೇ ನಮ್ಮ ಚಾನಲ್ಗೆ ಭೇಟಿ ನೀಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬದುಕಿನ ರಥವನ್ನು ನೀವೇ ಓಡಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.